ಶಂಖಪುಷ್ಪ ಹೂವು. ಈ ಶಂಖಪುಷ್ಪ ಹೂವನ್ನ ನಾವೆಲ್ಲರೂ ನೋಡಿರ್ತೀವಿ. ಆದರೆ ಇದನ್ನು ನಾವು ಏನಕ್ಕೂ ಬಳಸೋಲ್ಲ. ಇದು ಬೇಲಿ ಹತ್ರ ಜಾಸ್ತಿ ಬೆಳೆದಿರುತ್ತೆ. ಇದನ್ನು ಮನೆ ಹತ್ರ ಯಾರೂ ಅಷ್ಟಾಗಿ ಬೆಳೆಸಿರಲ್ಲ. ಯಾಕಂದರೆ ಎಷ್ಟೊಂದು ಜನಕ್ಕೆ ಇದರ ಅರಿವು ಗೊತ್ತಿಲ್ಲ. ಇದನ್ನು ದೇವ್ರ ಪೂಜೆಗೂ ಹಾಕಿದ್ರೆ ತುಂಬ ಒಳ್ಳೆಯದು. ಯಾವ ದೇವ್ರಿಗೆ ಹಾಕಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ಅದರಿಂದ ಏನು ಉಪಯೋಗ ಅಂತ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾವ ರೀತಿ ಬಳಸಬೇಕು, ಏನಕ್ಕೆ ಉಪಯೋಗ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಪೂರ್ತಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಈ ಗಿಡನ ತುಂಬ ಕಡೆ ನೋಡಿರ್ತೀವಿ. ಈ ಶಂಖಪುಷ್ಪವನ್ನು ಇದು ನೀಲಿ ಮತ್ತು ಬಿಳಿ ಕಲರಲ್ಲಿ ಇರುತ್ತೆ. ಈ ಗಿಡನ ನಾವು ನೋಡ್ಬಿಟ್ಟು ಚೆನ್ನಾಗಿದೆ, ಇಷ್ಟ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಬಳಸೋದಿಲ್ಲ, ಉಪಯೋಗಿಸೋದಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಗಾದೆ ಇದೆ, ಅದು ಸುಳ್ಳಲ್ಲ. ಆದರೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಏನಕ್ಕೆ ಉಪಯೋಗಿಸ್ಬೇಕು ಅನ್ನೋ ಅರಿವು ಇಟ್ಕೊಂಡು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ತುಳಸಿ, ಶಮಿ, ಬಿಲ್ವ ಪತ್ರೆಗಳಂತೆ ಶಂಖಪುಷ್ಪದ ಹೂವು ಕೂಡ ಧಾರ್ಮಿಕ ಕ್ಷೇತ್ರದಲ್ಲೂ ಅಂದರೆ ಪೂಜೆಗೂ ಕೂಡ ಶುಭ ಅದು. ಆದರೆ ನಾವು ಯಾರೂ ಬಳಸ್ತಾ ಇರಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನೀವು ಬಳಸಿ. ನಿಮಗೆ ಏನು ಅನ್ನಿಸ್ತು, ನಿಮ್ಗೆ ಆರ್ಥಿಕವಾಗಿ ಹೆಲ್ಪ್ ಆಯ್ತಾ ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಗಿಡವನ್ನು ಮನೆಯಲ್ಲಿ ಏನಾದ್ರು ಬೆಳೆಸಿದ್ರೆ ಶನಿ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಹಾಗೂ ಕುಬೇರರ ಅನುಗ್ರಹ ಆ ಮನೆ ಮೇಲೆ ಬೀಳುತ್ತೆ. ಶಾಸ್ತ್ರಗಳ ಪ್ರಕಾರ ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಮಹಾಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ. ಮತ್ತು ಈ ಹೂವನ್ನು ಶುಕ್ರವಾರ ಅಥವಾ ಪ್ರತಿದಿನ ಮಹಾಲಕ್ಷ್ಮಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ನಮಗಿರೋ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಮಹಾಲಕ್ಷ್ಮಿ ಆಶೀರ್ವಾದ ನಮ್ಮ ಮೇಲಿರುತ್ತೆ. ಈ ಹೂವನ್ನು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶ ಅಂದರೆ ಹಳ್ಳಿಗಳಲ್ಲಿ ಬೆಳೀತಾರೆ. ಅದರಲ್ಲೂ ಇದು ಬೇಲಿಯ ಕಡೆ ಸೈಡು ಬೆಳೆಯೋದು ಜಾಸ್ತಿ. ಇದು ನೀಲಿ ಮತ್ತು ಬಿಳಿ ಬಣ್ಣದಲ್ಲಿರುತ್ತೆ. ಬಿಳಿ ಬಣ್ಣದ ಶಂಖಪುಷ್ಪ ತುಂಬ ಹೆಚ್ಚು ಔಷಧೀಯ ಗುಣವನ್ನು ಹೊಂದಿರುತ್ತೆ. ನೀಲಿ ಶಂಖಪುಷ್ಪವನ್ನು ಆಹಾರಗಳಲ್ಲಿ ಮತ್ತು ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇದನ್ನು ಬ್ಲೂ ಪೀ ಅಂತ ಕೂಡ ಕರೀತಾರೆ. ಇದನ್ನು ತಂಬುಳಿ ಥರ ಮಾಡಿಕೊಂಡು ತಿಂದರೆ ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪು ಮಾಡುತ್ತೆ, ಒತ್ತಡ ಕಮ್ಮಿ ಮಾಡುತ್ತೆ. ಮತ್ತು ಈ ಹೂವಿನ ಉಪಯೋಗ ಏನಂದರೆ ಮಕ್ಕಳಲ್ಲಿ ಮೆಮೊರಿ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಈ ಶಂಖಪುಷ್ಪ ಹೂವು, ಎಲೆ ಮತ್ತು ಬೇರುಗಳಿಂದ ತಯಾರಿಸಿದ ಪುಡಿಯನ್ನು ಅಂದರೆ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸೇವಿಸೋದ್ರಿಂದ ಬುದ್ಧಿಶಕ್ತಿ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಇದು ವಯಸ್ಸಾದ್ಮೇಲೆ ಬರುವಂಥ ಮರೆವಿನ ಕಾಯಿಲೆ ಕೂಡ ತಡೆಯುತ್ತೆ. ಆದ್ದರಿಂದ ಇದನ್ನು ವಯಸ್ಸಾದವರು ಕೂಡ ಉಪಯೋಗಿಸ್ಬೋದು, ಅಂದರೆ ಎಲ್ಲ ವಯಸ್ಸಿನವರು ಕೂಡ ಉಪಯೋಗಿಸ್ಬೋದು. ಆದರೆ ಇದನ್ನು ನಿಯಮಿತವಾಗಿ ಅಂದರೆ ಒಂದು ಅಳತೆಯಲ್ಲಿ ಬಳಸಬೇಕು. ಹಾಗಂತ ಹೆಚ್ಚಾಗಿ ಬಳಸಿದ್ರೆ ಅದನ್ನು ಯಾವುದೇ ಆದರೂ ಅಮೃತನೂ ಕೂಡ ಅತಿಯಾದರೆ ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಇದು ಸಾಂಪ್ರದಾಯಿಕ ಪರಿಹಾರ ಆಗಿದೆ. ಮತ್ತು ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ಫ್ಲೇವನಾಯ್ಡ್ಗಳು ಇರೋದ್ರಿಂದ ಅವು ಯಾವುದಾದ್ರೂ ವ್ಯಕ್ತಿ ಯಾರು ಸೇವಿಸ್ತಾರೋ ಇದನ್ನ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಗಮನ, ಏಕಾಗ್ರತೆ, ಶಾಂತತೆ, ಜಾಗರೂಕತೆ ಎಲ್ಲ ಹೆಚ್ಚುತ್ತೆ. ಇದರಲ್ಲಿ ಆರ್ಗನೈನೋಲಿನ್ ಎಂಬ ವಸ್ತು ಇರೋದ್ರಿಂದ ಮೆದುಳಿನ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತೆ. ಜೊತೆಗೆ ಮರೆವು ಕಮ್ಮಿಯಾಗೋದು ರೀತಿ ಮಾಡುತ್ತೆ. ಅಲ್ಮೈಮರ್ ಅನ್ನೋದಿರೋದ್ರಿಂದ ಮರೆವಿನ ಸಮಸ್ಯೆಗಳೇನಿರುತ್ತೋ ಅದನ್ನೆಲ್ಲ ನಿವಾರಣೆನ ಮಾಡುತ್ತೆ. ಹಾಗಾಗಿ ಇದನ್ನು ಸೇವಿಸೋದ್ರಿಂದ ಮಕ್ಕಳಲ್ಲಿ ಹಾಗೂ ಎಲ್ಲರಲ್ಲೂ ಕೂಡ ಮೆಮೊರಿ ಪವರ್ನ ಅಂದರೆ ನೆನಪಿನ ಶಕ್ತಿನ ಹೆಚ್ಚಿಸುತ್ತೆ, ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ನರಾಂಗ ವ್ಯವಸ್ಥೆಗಳನ್ನೂ ಕೂಡ ಚೆನ್ನಾಗಿ ಮಾಡುತ್ತೆ, ಒತ್ತಡ ಕಮ್ಮಿ ಮಾಡಿ ಮನಸ್ಸಿನಲ್ಲಿ ಶಾಂತವಾಗಿರುವಂತೆ ನೋಡಿಕೊಳ್ಳುತ್ತೆ. ಜೊತೆಗೆ ಈ ಗಿಡಮೂಲಿಕೆಯಲ್ಲಿ ಜೀರ್ಣಕಾರಿ ಗುಣಗಳಿರುತ್ತೆ, ಅದರಿಂದ ಜೀರ್ಣಕ್ರಿಯೆಯೂ ಕೂಡ ಹೆಚ್ಚಿಸುತ್ತೆ. ಈ ಗಿಡಮೂಲಿಕೆಗಳ ಜೀರ್ಣರಸಗಳನ್ನು ಉತ್ತೇಜಿಸೋದ್ರಿಂದ ಅಗತ್ಯ ಪೋಷಕಾಂಶಗಳನ್ನ ಹೀರಿಕೊಳ್ಳುವಿಕೆನ ಹೆಚ್ಚಿಸುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಹೆಚ್ಚಿ ಚೆನ್ನಾಗಿ ಕೆಲಸ ಮಾಡುವಂತಾಗುತ್ತೆ. ಈ ಬ್ಲೂ ಟೀ ಅಂತ ಈ ಗಿಡದಿಂದ ತಯಾರಿಸುವಂಥ ಟೀನ ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸೋದಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ. ಪ್ರತಿದಿನ 2 ಕಪ್ ನೀಲಿ ಚಹಾವನ್ನು ಕುಡಿಬೋದು, ಅಂದರೆ ಬ್ಲೂ ಪೀನ ಕುಡಿಬೋದು. ಅದರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಈ ಶಂಖಪುಷ್ಪದ ಟೀಯನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ. ಯಾವುದಾದ್ರೂ ಕೊಲೆಸ್ಟ್ರಾಲ್ ಮಟ್ಟ ಇದ್ದರೆ ಅದನ್ನು ಕಡಿಮೆ ಮಾಡಿ ಇದು ಸರಿಪಡಿಸುತ್ತೆ.
ಜೊತೆಗೆ ಅಧಿಕ ರಕ್ತದೊತ್ತಡ ಇದ್ದರೆ ಅದನ್ನು ಕೂಡ ನಿಯಂತ್ರಿಸುತ್ತೆ. ಮತ್ತು ಮೂತ್ರಕೋಶದ ಕಾಯಿಲೆಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಯಾರಾದ್ರು ತೂಕ ಇಳಿಸ್ಬೇಕು ಅನ್ನೋರು ಈ ಬ್ಲೂ ಟೀನ ಕುಡಿಯೋದ್ರಿಂದ ಕೂಡ ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಬ್ಲೂ ಟೀ ಮಾಡೋದು ಹೆಂಗೆ ಅಂದರೆ, ನೀರನ್ನು ಕುದಿಸಿ ಅದಕ್ಕೆ ಈ ಹೂವನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ನೀವು ಬೆಲ್ಲ ಅಥವಾ ಏನಾದರೂ ಹಾಕ್ಕೊಂಡು ಕುಡಿಬೋದು. ಬೆಲ್ಲ ಹಾಕ್ಬೋದು. ಜೇನುತುಪ್ಪ ಹಾಕೋರು ಬೆಚ್ಚಗಾದ್ಮೇಲೆ ಹಾಕಬೇಕು. ಜೇನುತುಪ್ಪ ಬಿಸಿಯಾಗಿರೋ ವಸ್ತುಗೆ ಹಾಕಬಾರ್ದು. ತಲೆನೋವಿದ್ರೆ ಅವಾಗಲೂ ಕುಡಿದ್ರೂ ಕೂಡ ಕಮ್ಮಿ ಆಗುತ್ತೆ. ಮತ್ತು ಕೆಲಸದ ಒತ್ತಡ, ಆತಂಕ ಇದ್ದಾಗ ಇದನ್ನು ಕುಡಿಯೋದ್ರಿಂದ ಕೂಡ ಕೆಲಸದ ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ತಲೆನೋವು, ಕಿರಿಕಿರಿ ಆಗುವಂಥದ್ದು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಮೆದುಳನ್ನು ಕೂಡ ಶಾಂತ ಮಾಡೋದ್ರಿಂದ ಕೆಲಸ ಮಾಡೋದಕ್ಕೆ ನಮಗೆ ಹೊಸದಾಗಿ ಏನಾದರೂ ಯೋಚನೆ ಮಾಡಿ ಕೆಲಸ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾರಿಗೆ ವೀರ್ಯದ ದುರ್ಬಲತೆ ಇರುತ್ತೋ, ಮೂತ್ರಕೋಶದ ಕಾಯಿಲೆಗಳಿರುತ್ತೋ ಅವರೂ ಕೂಡ ಇದನ್ನು ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ನಿದ್ರಾಹೀನತೆ ಇರುತ್ತೆ, ಅಂದರೆ ನಿದ್ರೆ ಬರ್ತಾ ಇರಲ್ಲ, ಅವರೂ ಕೂಡ ಇದನ್ನು ಕುಡಿಬೋದು. ಒತ್ತಡ ಇರೋರು ಕೂಡ, ಮಾನಸಿಕ ಒತ್ತಡ ಇರ್ಬೋದು, ಮತ್ತು ದೇಹದಲ್ಲಿ ಸುಸ್ತಾಗ್ತಾ ಇರುತ್ತೆ, ಏನಾದರೂ ಒಂದು ಕೆಲಸ ಮಾಡಿದ ತಕ್ಷಣ ಸುಸ್ತಾಗ್ತಾ ಇರುತ್ತೆ, ಅವರೂ ಕೂಡ ಇದನ್ನು ಕುಡಿಬೋದು. ಇದನ್ನು ಕುಡಿಯೋದ್ರಿಂದ ಬುದ್ಧಿ ಕೂಡ ಚುರುಕಾಗುತ್ತೆ. ಇನ್ನು ಮಧುಮೇಹಿಗಳು, ಸಕ್ಕರೆ ರೋಗ ಇರುವಂಥವ್ರು, ಡಯಾಬಿಟಿಸ್ ಇರುವಂಥವರು ಕೂಡ ಇದನ್ನು ಕುಡಿಬೋದು. ಊಟ ಆದ ನಂತರ 1 ಕಪ್ಪು ಟೀ ಕುಡಿತೀರಲ್ಲ, ಅದ್ರ ಬದಲು ಈ ಬ್ಲೂ ಟೀನ ಕುಡಿಯೋದ್ರಿಂದ ಕೂಡ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ. ಹಾಗಾಗಿ ಮಧುಮೇಹಿಗಳಿಗೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇದು ಎಲ್ಲ ರೀತಿಯ ರೋಗಗಳಿಗೂ ಕೂಡ ಸಹಾಯ ಮಾಡುವಂಥ ಗುಣವನ್ನು ಹೊಂದಿದೆ. ಆದರೆ ಉಪಯೋಗಿಸುವಂಥ ರೀತಿ ಸ್ವಲ್ಪ ಕಮ್ಮಿ ಇರಬೇಕು. ಹಾಗಂತ ಬ್ಲೂ ಟೀನ ಜಾಸ್ತಿ ಕುಡಿಬಾರ್ದು. ದಿನಕ್ಕೆ 2 ಗ್ಲಾಸ್ ಕುಡಿಬೋದು, ಬೆಳಿಗ್ಗೆ ಮತ್ತು ಸಂಜೆ. ಹಾಗಾಗಿ ಇದು ಎಲ್ಲಾದರೂ ಸಿಕ್ಕಿದ್ರೆ ಇನ್ನು ನಿಮಗೆ ಬಿಡದೆ ತೊಗೊಂಡು ಬಂದು ಉಪಯೋಗಿಸಿ. ಅಕಸ್ಮಾತ್ ಬ್ಲೂ ಟೀನ ಅಂದರೆ ಈ ಹೂವನ್ನು ನೀವು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದನ್ನು ಒಣಗಿಸಿ ಕೂಡ ಪುಡಿ ಮಾಡಿಕೊಂಡು ಅದನ್ನು ಉಪಯೋಗಿಸ್ಬೋದು. ನೀವೆಲ್ಲಾದರೂ ಹೋದಾಗ ಸಿಕ್ಕಿದ್ರೆ ಇದನ್ನು ತಂದು ಒಣಗಿಸಿ ಪುಡಿ ಮಾಡಿಕೊಂಡು ಪ್ರತಿದಿನ ಬಳಸೋದ್ರಿಂದ ಎಲ್ಲ ರೀತಿಯ ಕಾಯಿಲೆಗಳಿಗೂ ತುಂಬ ಉಪಯೋಗ ಆಗುತ್ತೆ. ಹಾಗೆ ಈ ಹೂವನ್ನು ಪೂಜೆಗೂ ಬಳಸೋದ್ರಿಂದ ತುಂಬ ಒಳ್ಳೆಯದು. ಜೊತೆಗೆ ಮನೆಯಲ್ಲಿ ಇಟ್ಟು ಬೆಳೆಸಿದ್ರೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗಾಗುತ್ತೆ. ಆ ಮನೆಗೆ ಮಹಾಲಕ್ಷ್ಮಿ ತಂದಿಟ್ಟಂಗೆ ಆಗುತ್ತೆ. ಹಾಗಾಗಿ ಇದನ್ನು ಎಲ್ಲೇ ಸಿಕ್ಕಿದ್ರೂ ಬಿಡದೆ ಉಪಯೋಗಿಸ್ಕೊಳ್ಳಿ. ಇದು ಶಂಖಪುಷ್ಪ ಹೂವಿನ ಪೂಜೆ ಹೇಗೆ ಉಪಯೋಗಿಸ್ಬೋದು ಮತ್ತು ನಮ್ಮ ದೇಹದ ಆರೋಗ್ಯಕ್ಕೆ ಹೇಗೆ ಉಪಯೋಗಿಸ್ಬೋದು ಅಂತ ತಿಳಿಸ್ಕೊಟ್ಟಿರೋ ವಿಡಿಯೋ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಇನ್ಯಾವುದ್ರದ್ದಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಬೇರೆ ವಿಡಿಯೋಗಳಿವೆ ನನ್ನ ಚಾನಲಲ್ಲಿ, ಅದನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.